ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತೇ ಚೈವ ಸರ್ವಕಾರ್ಯಾರ್ಥ ಸಿದ್ಧೈ. ಮುದದಿ ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೆನು ಅನವರದ ಮದವೂರ ವಿಘ್ನೇಶ ದೇವಾ ಜಗದೀಶ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರೋತನಮಿತ ದಿವ್ಯಾಂಗ್ರಿ ಕಮಲಾಂಗ ಗಿರಿಜಾದೇಯಣುಗ ಗಿರಿಜಾದೇಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿದ್ರ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಮುದದಿ ಕೊಂಡಾಡುವೆ ಬರದಿಂದ ರಕಸರ ತೈತ ದಿನದಿ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವಿರಂಜಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿ ಕೊಂಡಾಡುವೆ ಅರರೆ ನಿನ್ನಯ ಮಹಿಮೆ ಅರರೆ ನಿನ್ನಯ ಮಹಿಮೆಯನು ಪಗಳಲಳವಲ್ಲ ಧರಣಿಯನು ಪೊತ್ತೀರ್ಧ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ದೊರೆಯುಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ದಯ್ಯ ತಾತ ತಾತಯ್ಯ ದಿನ ದಯ್ಯ ತಾದಿ ಇಂದಿರಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದ್ಯಮರರಿಂಗರಗಿ ನಾಂದಿಯೋಳ್ ವರವ್ಯಾಸ ಮುನಿಪದದ್ವಂದ್ವ ಗಾನದನಾಗಿ ಮುನಿಪದದ್ವಂದ್ವ ಗಾನದನಾಗಿ ಕವಿಗಳ ಸಂದಳಿಗೆ ಬಲ ಬಂದು ಬೇಳುವೆನಿ ಕಥಾಮೃತವೋ ತೈ ತೈ ತದ್ದಿನದೇ ದಿನ ತೈ ತದ್ದಿನದೇ
ನಿರ್ಜರ ಪರಿವಾರವ ಓಡುತ್ತಲೇ ಸರಸಗೀತ ಸುನಾಟ್ಯ ಸರಸಗೀತ ಸರಸಗೀತ ಸುನಾಟ್ಯ ಸುನಾಟ್ಯ ಮೋದದಿ ಮೆರೆದಿರಲ್ಗೆ ಪ್ರಸಿದ್ಧವಾದಂತಹ ಸುಪ್ರಸಿದ್ಧವಾದಂತಹ ದೇವಲೋಕವೇ ಇದು. ಸರಿ, ಹೌದು. ಇದಕ್ಕೆ ಅಧಿಕಾರಿಯಾದಂತಹ ನಾನು ಸಭಾ ಪ್ರವೇಶ ಮಾಡುವಂತಹ ಶುಭ ಸಂದರ್ಭವನ್ನು ಗುರುತಿಸಿ ಜಯಘೋಷ ಶುಭದ ಹಾರೈಕೆ ಕೇಳಿ ನನ್ನ ಮನಸ್ಸು ಎನ್ನುವುದು ಮುದಗೊಂಡಿದೆ. ಹಾಗಂತ ಮುದಗೊಂಡಿತು ಎನ್ನುವ ಕಾರಣಕ್ಕಾಗಿ ಅಲ್ಲೇ ನಿಲ್ಲಿಸಿದರೆ ಸಾಕಾಗುವುದೇ? ಇಲ್ಲವೇ ಇಲ್ಲ. ಈ ಪೀಠ ಎನ್ನುವುದು ಕೇವಲ ದೇವಲೋಕಕ್ಕೆ ಮಾತ್ರ ಸೀಮಿತವಾದದ್ದಲ್ಲವೇ ಅಲ್ಲ. 3 ಲೋಕದಲ್ಲಿ ನಡೆಯುವಂತಹ ಯಾವ ಕಾರ್ಯವಿಧಾನವನ್ನು ನಿಯಂತ್ರಿಸುವಂತಹ ಅಥವಾ ನಿರ್ಧರಿಸುವಂತಹ ಅಧಿಕಾರ ಎನ್ನುವುದು ಈ ಪೀಠಕ್ಕೆ ಇದೆ. ಹಾಗೆ 3 ಮೂರ್ತಿಗಳಿಂದ ಈ ಪೀಠವನ್ನು ಪಡೆದಂತಹ ನಾನು ಸುಭೇಕ್ಷವಾಗಿ ಇಲ್ಲಿಯವರೆಗಾಗಿ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದವ. ಆದರೆ ಹಿಂದೊಂದು ಸಂದರ್ಭದಲ್ಲಿ ಸಭಾಪ್ರವೇಶ ಮಾಡಿದಂತಹ ಸಂದರ್ಭಕ್ಕೆ ದುರ್ವಾಸರ ಆಗಮನ ಎನ್ನುವುದಾಯಿತು. ಆದಂತಹ ಸಂದರ್ಭಕ್ಕೆ ನಾನು ಪೀಠದಿಂದ ಎದ್ದಿಳಿದು ದುರ್ವಾಸರಿಗೆ ಉಚಿತವಾದಂತಹ ಉಪಚಾರ ಮಾಡುವುದಕ್ಕಾಗಿ ಮುಂದೆರೆದು ಬಂದವನು. ಆಸನವನ್ನಿತ್ತು, ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಎಲ್ಲವನ್ನು ಕೊಟ್ಟು ಉಪಚರಿಸಿದ ಮಾತ್ರಕ್ಕೆ ಸಂತೋಷಗೊಂಡಂತಹ ಅವರು ಕೈಯಲ್ಲಿದ್ದಂತಹ ಮಂದಾರ ಮಾಲಿಕೆಯನ್ನು ನನಗೆ ಕೊಟ್ಟರು. ಕೊಟ್ಟಂತಹ ಸಂದರ್ಭಕ್ಕೆ ಆ ಮಂದಾರ ಮಾಲಿಕೆ ಎನ್ನುವುದು ನನಗೆ ಆಕೆ ಎನ್ನುವಂಥ ನೆಲೆಯಲ್ಲಿ ನಾನು ಏರಿ ತಿರುಗುವಂತಹ ಐರಾವತದ ಕುಂಭಸ್ಥಳಕ್ಕೆ
ಹಾಕಿದೆ. ಆ ಸಂದರ್ಭಕ್ಕೆ ಐರಾವತ ಏನು ಮಾಡಿಯಿತು? ಮೂಕ ಪ್ರಾಣಿ, ಮಾತಾಡುವುದಕ್ಕೆ ಬರುವುದಿಲ್ಲ. ಆ ಪುಷ್ಪದ ಮಾಲಿಕೆಯನ್ನು ಕೆಳಗೆ ಚೆಲ್ಲಿ ತುಳಿಯುವುದಕ್ಕೆ ಮುಂದಾಯಿತು. ತುಳಿದು ಪುಡಿ ಪುಡಿಯೂ ಮಾಡಿತು. ಆ ಸಂದರ್ಭಕ್ಕೆ ದುರ್ವಾಸರಿಗೆ ಸಿಟ್ಟು ಬಂದಿತು. ಕುಪಿತಗೊಂಡಂತ ಅವರು, ದೇವೇಂದ್ರ, ನಿನಗೆ ಈ ಸುವಸ್ತುಗಳಿಂದ ಮತ ಏರಿದೆ ಎನ್ನುವುದಾಗಿ ಹೇಳಿ ನಿನಗೆ ಸಿಕ್ಕಂತ ಸುವಸ್ತುಗಳೆಲ್ಲ ಸಮುದ್ರ ಪಾಲಾಗಲಿ ಎನ್ನುವಂತ ಶಾಪವನ್ನಿತ್ತರು. ನನ್ನ ಅಹಂಕಾರದ ಮದ ಎನ್ನುವುದು ದುರ್ವಾಸರು ಕೊಟ್ಟ ಶಾಪದಿಂದ ಅಲ್ಲಿಂದಲ್ಲೇ ಇಳಿದು ಹೋಯಿತು. ಕ್ಷಮೆಯನ್ನಾಚಿಸಿ ಅವರ ಪಾದಕ್ಕೆರಗಿ ಇದಕ್ಕೆ ಮುಂದೇನು ಗತಿ ಸ್ವಾಮಿ ಎನ್ನುವುದಾಗಿ ಕೇಳಿದೆ. ಸಮುದ್ರ ಮತನ ಮಾಡಿದ್ದೇ ಹೌದು ಅಂತಾದರೆ ಸುವಸ್ತುಗಳನ್ನು ಪುನರ್ ಪಡೆಯಬಹುದು ಎನ್ನುವುದಾಗಿ ಹೇಳಿದರು. ತಡ ಮಾಡಲಿಲ್ಲ. 33 ಕೋಟಿ ದೇವತೆಗಳು, 66 ಕೋಟಿ ದಾನವರು ಸೇರಿ ಸಮುದ್ರ ಮತನವನ್ನು ಮಾಡಿದರು. ಮಾಡಿದಂತಹ ಸಂದರ್ಭಕ್ಕೆ ಮೊದಲೇ ಬಂದದ್ದು ಯಾವುದು? ವಿಷ. ಆ ವಿಷವನ್ನು ಆ ಶಿವನೇ ತನ್ನ ಬಾಯಲ್ಲಿ ಕುಡಿದ. ಹೌದು, ನೀಲಕಂಠ ಎನ್ನುವುದಾಗಿ ಹೆಸರು ಪಡೆದ. ತದನಂತರದಲ್ಲಿ ಒಂದೊಂದೇ 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 ಸುವಸ್ತುಗಳು ಬರುವುದಕ್ಕೆ ಮುಂದಾಯಿತು. ಬಂದಂತಹ ವಸ್ತುಗಳೆಲ್ಲ ನಮ್ಮ ಪಾಲಿಗೆ ದಕ್ಕಿತು. ಅದೇ ನೆಲೆಯಲ್ಲಿ ಕೊನೆಯಲ್ಲಿ ಬಂದದ್ದು ಯಾವುದು ಕೇಳಿದರೆ ಅಮೃತ. ಆ ಅಮೃತ ಎನ್ನುವುದು ನಮ್ಮ ಪಾಲಿಗೆ ದಕ್ಕಿತು ಎನ್ನುವಂತಹ ನೆಲೆಯಲ್ಲಿ ದಾನವರು, ದುಷ್ಟರು ನಮ್ಮನ್ನು ಈ ಪೀಠದಿಂದ ಇಳಿಸಬೇಕು, ತಮ್ಮ ಸ್ವರಾಜ್ಯ ಇಲ್ಲಿ ವಶಪಡಿಸಿಕೊಳ್ಳಬೇಕು, ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎನ್ನುವಂಥ ನೆಲೆಯಲ್ಲಿ ಎಷ್ಟೋ ಸಾಹಸವನ್ನು ಗೈದರು. ಆಹಾ, ಬಿಡುವುದಕ್ಕುಂಟೆ, ಯಾರನ್ನು ಬಿಟ್ಟಿದ್ದಿಲ್ಲ. ಬಂದವರು ಹೆಚ್ಚಿಂದಾಗಿ 1-2 ದಿನ 3 ದಿನ, ಅದರ ಮೇಲೆ ಇಲ್ಲಿ ಇದ್ದವರು ಇಲ್ಲಿ ಉಳಿದವರೇ ಇಲ್ಲ. ಯಾಕಾಗಿ? ಶ್ರೀಹರಿಯ ಅನುಗ್ರಹವೇ ಹಾಗೆ. ಆ ತೆರದಲ್ಲಿ ಸುವೇಕ್ಷವಾದಂತಹ ರಾಜ್ಯಭಾರ ಇಲ್ಲಿಯವರೆಗೆ ಯಾವುದು ಕುಂದು ಕೊರತೆ ಇಲ್ಲ. ಆದರೆ ಒಂದು ಶಂಕೆ ನನ್ನಲ್ಲಿ ಮೂಡ್ತಾ ಇರುವುದು ಏನು? ಮುಂದೊಂದು ಸಂದರ್ಭದಲ್ಲಿ ದಾನವರು, ರಾಕ್ಷಸರು ಬಂದದ್ದೇ ಹೌದು ಅಂತಾದರೆ ನೀವೆಲ್ಲ ಏನ್ ಮಾಡ್ತೀರಾ ಎನ್ನುವಂತ ಸುರಪತಿ ಬಿಡು ಭಯವೋ ಭೀಮ್ ಉತ್ಸಾಹದಿಂದ ಮುಂದುವರೆದು ಬರ್ತಾ ಇದ್ಯಾ? ಏನು ಎತ್ತ ಏನು ಎನ್ನುವುದು ಗೊತ್ತಾಗಲಿಲ್ಲ. ನಮ್ಮ ಲೋಕಕ್ಕೆ ಬಂದ ರಾಕ್ಷಸರನ್ನು ರುಂಡ ಮುಂಡವನ್ನು ಕತ್ತರಿಸಿ ಬಿಡಾಗುತ್ತೇನೆ. ನೀನು ರುಂಡ ಮುಂಡವನ್ನು ಚೆಂಡಾಡ್ತೀಯ. ನಿನ್ನ ಬೆಂಕಿಯ ಕೃಪಾಕಟಾಕ್ಷದಿಂದ ಅಥವಾ ಪ್ರಕೋಪದಿಂದ ಅವರನ್ನು ಸುಟ್ಟು ಭಸ್ಮವನ್ನು ಮಾಡ್ತೀಯ. ಅಲ್ಲೋಡು ಅಲ್ಲೋಡು, ಎಲ್ಲವರು ಒಂದೊಂದು ತೆರದಲ್ಲಿ ಹೇಳ್ತಾ ಇದ್ದಾರೆ. ಬಲು ದೋಷವಂತೆನ ನಿಮ್ಮಯ್ಯ ನುಡಿಗ ದಿನತ್ತ ಹಿತ್ತ ಹಿತ್ತ ದಿನತ್ತೈ ಧೀಮತೈ ದಿನತ್ತೈ ದಿನತ್ತೈ ತೈ ನಿಮ್ಮಯ ನೋಡಿಗೆ ಬಲು ದೋಷ ನಿಮ್ಮಯ ನೋಡಿಗೆ ಕೊಲೆಗಳು ಕದನದಿ ನೀವೆಂಬ ಬಗೆಗೆ
ಕಲಿಗಳು ಕಲಿಗಳು ಕದಲಲಿ ನೀವೆಂಬ ಬಗೆಗೆ ಕಳರ ಭೀತಿಯು ನಮಗೆಲ್ಲಿ ನಿಂತಿಲ್ಲ ಕಳರ ಕಳರ ಭೀತಿಯು ನಮಗೆಲ್ಲಿ ನಿಂತಿಲ್ಲ ನಳಿನ ನಾಮನಾದಯೇ ಇಹುದು ಸುಳ್ಳಲ್ಲ ನಳಿನ ನಾಮನ ದಯ ಇಹುದು ಸುಳ್ಳಲ್ಲ ನುಡಿಗೆ ಸಂತೋಷವಾಯಿತು. ಹೌದು, ಮೆಚ್ಚಲೇಬೇಕು. ನೀವು ನಿಮ್ಮಂಥವರ ನುಡಿಗೆ ಮೆಚ್ಚಿದ್ದೇನೆ. ಹಳೇರೆ ಪೂಥುರೆ ಮಜರೆ ಮಜ ಪೂಥುರೆ. ಹೌದಪ್ಪ, ಇಂತಹ ಉತ್ತರ ಪಡೆಯುವುದಕ್ಕಾಗಿ ಇಲ್ಲಿಯವರೆಗಾಗಿ ಉತ್ಸುಕನಾಗಿ ಕುಳಿತಿದ್ದವ ನಾನು. ನಿಮ್ಮ ಬಾಯಿಂದ ಇಂತಹ ಶಬ್ದಗಳು ಯಾವತ್ತು ಹೊರಹೊಮ್ಮಬಹುದು ಎನ್ನುವಂಥ ನಿರೀಕ್ಷೆಯಲ್ಲೇ ಇದ್ದವ ನಾನು. ಹಾಗಾಗಿ ಇವತ್ತು ನೀವೆಲ್ಲರೂ ಆಡಿದಂತಹ ಮಾತಿಗೆ ನನ್ನ ಮನಸ್ಸು ಎನ್ನುವುದು ಮುದಗೊಂಡಿದೆ. ಹಾಗಂತ ಉತ್ಸಾಹ, ಉತ್ಸುಕತೆ, ಮುದ ಎನ್ನುವುದು ಇಷ್ಟಕ್ಕೆ ಸೀಮಿತವಾಗಬಾರದು. ಅವರು ಬಂದ ಕ್ಷಣದಲ್ಲೂ ಅದೇ ರೀತಿಯಲ್ಲಿ ಪರಾಕ್ರಮ ಅವರೆದುರು ತೋರಿಸಬೇಕು ಎನ್ನುವುದು ನನ್ನ ಆಶಯ. ಹಾಗೆ ಇಷ್ಟಕ್ಕೆ ಮುಗಿಸಲೇಬೇಕಾದಂಥ ಪರಿಹಾರ. ಯಾಕಾಗಿ ಮುಗಿಸದಿದ್ರೆ ಮುಂದಿನ ಕಾರ್ಯಕಲಾಪಗಳು ನಡೆಯುವುದಿಲ್ಲ ಅಲ್ವಾ? ಸೂರ್ಯದೇವ ಕಾಯ್ತಾ ಇದ್ದಾನೆ ಆ ಕಡೆಯಲ್ಲಿ, ನನ್ನ ಕಾರ್ಯ ಎಷ್ಟೊತ್ತಿಗೆ ಬರಬಹುದು ಎನ್ನುವುದಾಗಿ. ಹಾಗಾಗಿ ಸಭೆಯನ್ನು ವಿಸರ್ಜಿಸಿದ್ದೇನೆ. ನೀವು ನಿಮ್ಮೆಲ್ಲ ಕಾರ್ಯದಲ್ಲಿ ತತ್ಪರರಾಗಿ. ಝಣು ತಕ ಧಿಮಿ ತಕ ಝಣು ತಕ ಧಿಮಿ ತಕ ಝಣು ತದ್ಧಿಂ ತಕ ದಿನದಿ ತದ್ಧಿಂ ತಕ ದಿನದಿ ತಕ ತಕಿಟ ತಕ ತಕಿಟ ತಕ ತಕಿಟ ಧಿತ್ತಾಂ ತಕ ತಕಿಟ ತಕ ತಕಿಟ ತಕ ತಕಿಟ ಧಿತ್ತಾಂ
ತಕ್ಕಿಟ ಧಿತ್ ತಕ್ಕಿಟ ಧಿತ್ ತಕ್ಕಿಟ ಧಿತ್ ತದ್ದಿಂ ತಗದಿನದಿ ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತದ್ದಿತ್ತಂ ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತದ್ದಿತ್ತಂ ಪಾರ್ವತಿ ಸ್ವಾಮಿ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಅಕಾರ ಉಕಾರ ಮಕಾರ ಸೇರಿ ಓಂಕಾರ. ಈ ಓಂಕಾರವನ್ನ ಏಕಕಾಲದಲ್ಲಿ ಸ್ಫಟಿಸಿದಾಗ ಆದಿಮಾಯೆ ಕಣ್ಣು ತೆರೆದು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬಂತಹ ತ್ರಿಮೂರ್ತಿಗಳನ್ನ ಸೃಷ್ಟಿಸಿದಂತಹ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನ ಒಪ್ಪಿಸುವುದರ ಜೊತೆಯಲ್ಲಿ ಸತ್ಯಲೋಕವನ್ನ ಇತ್ತಳು. ಪಾಲನಾ ಕಾರ್ಯವನ್ನ ಮಹಾವಿಷ್ಣುವಿಗೆ ಒಪ್ಪಿಸುವುದರ ಜೊತೆಯಲ್ಲಿ ವೈಕುಂಠವನ್ನ ಇತ್ತಳು. ಲಯ ಕಾರ್ಯವನ್ನ ಹರನಾಗಿರ್ತಕ್ಕಂತಹ ನನಗೆ ಒಪ್ಪಿಸುವುದರ ಜೊತೆಯಲ್ಲಿ ಈ ಕೈಲಾಸಗಿರಿಯನ್ನ ಇತ್ತಳು. ಹೀಗೆ ನಿಮ್ಮ ನಿಮ್ಮ ಕಾರ್ಯವನ್ನ ಮಾಡಿ ಎಂಬುದಾಗಿ ಆಶೀರ್ವದಿಸಿ ಹೋದಳಲ್ಲ. ಸುತ್ತಲೂ ನೀರೇ ತುಂಬಿದಂತ ಆ ಸಂದರ್ಭ ಆಲದ ಎಲೆಯ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿರ್ತಕ್ಕಂತಹ ನಾವು ತೇಲುತ್ತಾ ಹೋಗುವಾಗ ಮಹಾವಿಷ್ಣು ತನ್ನ ಕಿವಿಯ ಕಲ್ಮಶವನ್ನ ಹೊರಚಾಚಿದ ಆ ಪರಿಣಾಮ ಮಧುಕೈಟಭರೆಂಬಂತಹ ದುರುಳ ರಕ್ಕಸರ ಉದ್ಭವ. ಮಹಾವಿಷ್ಣು ಅದೆಷ್ಟೋ ವರ್ಷಗಳ ಕಾಲ ಅವರೊಟ್ಟಿಗೆ ಸಣಸಾಡಿದ ಸೋಲು ಯಾರಿಗೂ ಆಗದೇ ಇರುವಂತಹ ಆ ಸಂದರ್ಭದಲ್ಲಿ ಮಹಾವಿಷ್ಣು ತನ್ನ ಬುದ್ಧಿ ಚಮತ್ಕಾರವನ್ನ ಬಳಸಿ ಅವರನ್ನ ಕೊಂದು ಕಳೆದು ಈ ಮೇದಿನಿಯನ್ನ ನಿರ್ಮಿಸಿದ ಆ ನಂತರದಲ್ಲಿ ನಾವೆಲ್ಲ ನಮ್ಮ ನಮ್ಮ ಕಾರ್ಯವನ್ನ ಮಾಡುತ್ತಾ ಸಾಗಿದ್ದೇವೆ. ಹೀಗಿರುವಾಗ ಪಾರ್ವತಿ, ಹರನಲ್ಲಿ ಎಷ್ಟು ವಿಶೇಷತೆಯುಂಟು ನೋಡಿದೆಯೇನೆ. ವಿರೋಧತ್ವದಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆ, ವಿಶಿಷ್ಟತೆಯಲ್ಲಿ ಏಕತೆ. ಮೊದಲನೇದಾಗಿ ವಿರೋಧತ್ವದಲ್ಲಿ ಏಕತೆ. ನನ್ನ ವಾಹನ ನಂದಿ, ನಿನ್ನ ವಾಹನ ಸಿಂಹ, ಒಬ್ಬರಿಗೊಬ್ಬರು ಪರಸ್ಪರ ವಿರೋಧಿಗಳು. ಕೊರಳಲ್ಲಿ ನಾನು ವಿಷ ಸರ್ಪವನ್ನ ಇಟ್ಟುಕೊಂಡಿದ್ದೇನೆ. ಗಣಪನ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು, ನವಿಲಿಗೆ ಆಹಾರ ಸರ್ಪ, ಸರ್ಪಕ್ಕೆ ಆಹಾರ ಇಲಿ. ಹೀಗೆ ವಿರೋಧತೆಗಳಿದ್ದರೂ ಸಹ ಹರನಲ್ಲಿ ಏಕತೆಯುಂಟು. ಇನ್ನು ವಿವಿಧತೆಯಲ್ಲಿ ಏಕತೆ. ನನ್ನ ವಾಹನವಾಗಿರ್ತಕ್ಕಂತಹ ನಂದಿಗೆ ಉದ್ದನಾದಂತಹ ಕೋಣು, ಗಣಪನಿಗೆ ಉದ್ದನಾದಂತಹ ಸುಂಡಿಲು. ಇನ್ನು ಒಬ್ಬವನಿಗೆ ಕಣ್ಣಿಲ್ಲ, ಮತ್ತೊಬ್ಬನಿಗೆ ಮತ್ತೊಂದಿಲ್ಲ. ಆದರೂ ಅವರೆಲ್ಲರೂ ಇಲ್ಲಿ ಏಕತೆಯನ್ನ ಹೊಂದಿದ್ದಾರೆ. ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನ ನಾವು ಇಲ್ಲಿ ಕಂಡಿದ್ದೇವೆ. ಇನ್ನು ಮತ್ತೂ ಒಂದು ವಿಶಿಷ್ಟತೆಯಲ್ಲಿ ಏಕತೆ. ಹರನ ಹಣೆಯಲ್ಲಿ ಉರಿಯುವಂತಹ ಅಗ್ನಿ, ಜಡೆಯಲ್ಲಿ ಗಂಗೆ, ತಲೆಯಲ್ಲಿ ಅಮೃತಾಂಶ ಸಂಭೂತನಾಗಿರ್ತಕ್ಕಂತಹ ಚಂದ್ರ, ಕಂಠದಲ್ಲಿ ವಿಷ. ಹೀಗಿದ್ದಾಗ ಈ ವಿಷವನ್ನ ಹೋಗಲಾಡಿಸಲು ತಲೆಯಲ್ಲಿರ್ತಕ್ಕಂತಹ ಇಂದ್ರ ಯಾವತ್ತೂ ಕೆಳಗಿಳಿದು ಬರಲಿಲ್ಲ. ಹಣೆಯಲ್ಲಿರ್ತಕ್ಕಂತಹ ಗಂಗೆ ಈ ಉರಿಯುವಂತಹ ಅಗ್ನಿಯನ್ನ ಆರಿಸುವ ಸಲುವಾಗಿ ಯಾವತ್ತೂ ಇಳಿದು ಬರಲಿಲ್ಲ. ಇವೆಲ್ಲವೂ ವಿಶಿಷ್ಟತೆಯಲ್ಲಿ ಈ ಹರ ಏಕತೆಯನ್ನೇ ಹೊಂದಿದ್ದಾನೆ. ಆದರೆ ನೀನೇನು ಸಾಮಾನ್ಯದವಳ. ವಿಸ್ಮಯ ವಿಸ್ಮಯ ಚರಿತ್ರೆ, ವಿಸ್ಮಯ ಚರಿತ್ರೆ, ಸುಪವಿತ್ರೆ ಗಂಭೀರೆ. ವಿಸ್ಮಯ ಚರಿತ್ರೆ, ಸುಪವಿತ್ರೆ
ಭಸ್ಮವನು ತಾರೆ ಭಸ್ಮವನು ತಾರೆ ಸಾರೆ ಶೃಂಗಾರ ವಿಸ್ಮಯ ಚರಿತ್ರೆ ಸುಪವಿತ್ರೆ ಗಂಭೀರೆ ಭಸ್ಮವನು ತಾರೆ ಸಾರೆ ಶೃಂಗಾರೆ ಭಸ್ಮವನು ತಾರೆ ಸಾರೆ ಶೃಂಗಾರೆ ಕ್ಲುಪ್ತ ಕಾಲವು ಬಂತು ನೋಡು ಕ್ಲುಪ್ತ ಕಾಲವು ಬಂತು ನೋಡು 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 ನೀನಿಂತು ತೃಪ್ತನಾಗುವೆ ಭಸ್ಮ ಬಳಿದು ತೃಪ್ತನಾಗುವೆ ಭಸ್ಮ ಬಳಿದು ಭಸ್ಮ ಬಳಿದು ಭಸ್ಮ ಬಳಿದು ಮುದವಾಂತು ತೃಪ್ತಕಾಲವು ಬಂತು ನೋಡು ನೀನಿಂದು ತೃಪ್ತನಾಗುವೆ ಭಸ್ಮ ಬಳಿದು ಮುದವಾಂತು ಪಾರ್ವತಿ, ಇದು ಹರನ ವಿಶೇಷವಾದರೆ ನೀನೇನು ಸಾಮಾನ್ಯದವಳಲ್ಲ, ವಿಸ್ಮಯ ಚರಿತೆ. ಯಾಕೆ ಹೇಳು? ಅಂದು ದೂರ್ವಾಸ ಮುನಿಗಳ ಶಾಪದಿಂದಲಾಗಿ ದೇವೇಂದ್ರ ಸಮಸ್ತವನ್ನು ಕಳೆದುಕೊಂಡಂತ ಆ ಸಂದರ್ಭ, ಅವರಿಂದಲೇ ಹುಸಿ ಶಾಪವನ್ನ ಪಡೆದು ಸಮುದ್ರ ಮಥನ ಮಾಡುವ ವೇಳೆ ಮಂದರ ಗಿರಿಯನ್ನ ಇಟ್ಟು ಖಡಗೋಲಾಗಿ ಆದಿಶೇಷನನ್ನ ಇಟ್ಟು ಬುಡದಲ್ಲಿ ಅಂದ್ರೆ ಬಾಲದ ಬದಿಯಲ್ಲಿ 33 ಕೋಟಿ ದೇವಾನುದೇವತೆಗಳು, ಬಾಯಿಯಡಲ್ಲಿ ರಕ್ಕಸಾದಿ ದೈತ್ಯರು ಎಳೆದ ಆ ಸಂದರ್ಭ ಮೊದಲು ಬಂದಿದ್ದು ಯಾವುದು? ಕಠೋರವಾದಂತಹ ವಿಷ, ಭೂಮಂಡಲವನ್ನೇ ಹಾಳು ಮಾಡುತ್ತದೆ ಎಂಬಂತಹ ಗ್ರಹಿಸಿದಂತಹ ನಾನು ಹೋಗಿ ಆ ವಿಷವನ್ನ ಗೊಟನೆ ಕುಡಿದೆ. ತಕ್ಷಣ ನೀನು ಓಡೋಡಿ ಬಂದು ಕಂಠವನ್ನೇ ಹಿಸುಕಿ ಬಿಟ್ಟೆಯಲ್ಲ. ನೀನಲ್ಲದೆ ಇನ್ನಾದರೂ ಹಿಡಿದಿದ್ದರೆ ಗಂಡನ ಕುತ್ತಿಗೆಯನ್ನ ಒತ್ತಿದವಳು ಎಂಬಂತ ಹೆಸರಿಗೆ ಪಾತ್ರರಾಗಬೇಕಿತ್ತು. ಆದರೆ ನೀನು ಹಾಗಾಗಲಿಲ್ಲ. ನೀನು ಕಂಠವನ್ನ ಒತ್ತಿದ ಆ ಪರಿಣಾಮ ವಿಷ ಶರೀರವನ್ನ ಪ್ರವೇಶಿಸಲಿಲ್ಲ, ಅಲ್ಲಿಯೇ ಉಳಿದು ನೀಲಕಂಠನಾದೆ, ವಿಷಕಂಠನಾದೆ. ಹಾಗಾಗಿ ಅಲ್ಲಿ ನೀನು ವಿಸ್ಮಯ ಚರಿತಳಾದೆ. ಇನ್ನು ವರಬಲಾನ್ವಿತ ರಕ್ತ ಬೀಜಾಸುರ ಭೂಮಂಡಲದಲ್ಲಿ ತನ್ನದೇ ಆದಂತಹ ದೌಷ್ಟ್ಯವನ್ನ ಮೆರೆದಂತಹ ಆ ಸಂದರ್ಭ ನೀನು ಹೋಗಿ ಅವನನ್ನ ಅದೆಷ್ಟು ಬಾರಿ ತರಿದೆ. ಅವನ ಒಂದು ತೊಟ್ಟು ಹನಿ ಭೂ ಸ್ಪರ್ಶವಾದೊಡನೆ ಅದೆಷ್ಟೋ ರಾಕ್ಷಸರ ಉದ್ಭವ. ಅದೆಷ್ಟೋ ಬಾರಿ ತರಿದರೂ ಮುಗಿಯುವ ಹಂತಕ್ಕೆ ಬರಲಿಲ್ಲ. ಆಗ ನೀನು ಯೋಚನೆ ಮಾಡಿದ್ದೇನು, ನಿನ್ನ ನಾಲಿಗೆಯನ್ನ ಹೊರಚಾಚಿ ಭೂಮಂಡಲವನ್ನಾಗಿ ಮಾಡಿಕೊಂಡು ಆತನನ್ನ ಕೊಂದು ಕಳೆದು ರಕ್ತ ಭೂ ಸ್ಪರ್ಶದ ಆಗದ ಹಾಗೆ ಅವನ ವರಕ್ಕೂ ಸರಿಯಾದಂತಹ ಉತ್ತರವನ್ನ ನೀನು ಕೊಟ್ಟೆ. ಅಲ್ಲಿಯೂ ನೀನು ವಿಸ್ಮಯ ಚರಿತಳಾದೆ ಪಾರ್ವತಿ. ಹಾಗಲ್ಲ, ಅದಲ್ಲದೆ ನೀನು ಮಹಾಮಾಯೆ ಅಂತ ನಿನ್ನನ್ನ ಕೊಂಡಾಡಿದ್ರು ಜನ. ಯಾಕೆಂದ್ರೆ ತನ್ನ ಸುಪ್ತಾವಸ್ಥೆಯಲ್ಲಿ ಅದೇನನ್ನೋ ಕಾರ್ಯವನ್ನ ಮಾಡಿ ಪುನಃ ಪ್ರಜ್ಞಾವಸ್ಥೆಗೆ ಬಂದಾಗ ತಾನು ಮಾಡಿದ್ದು ತಪ್ಪು ಹೇಳುವಂತಹ ಆ ಕಲ್ಪನೆ ವ್ಯಕ್ತಿಯಲ್ಲಿ ಉಂಟಾಗುತ್ತದೆ. ಆ ಉಂಟಾಗುವಂತಹ ಆ ನಿನ್ನ ಕಾರ್ಯ ಅದು ನಿನ್ನದೇ ಕಾರ್ಯ. ಹಾಗಾಗಿ ನಿನ್ನನ್ನ ಮಹಾಮಾಯೆ ಅಂತನೂ ಕೊಂಡಾಡಿದ್ರು. ಅದೇನೇ ಇದ್ರು ಪಾರ್ವತಿ, ಸಮಯ ಯಾವುದು? ಪ್ರಾತಃ ಕಾಲ. ಹೌದು ಸ್ವಾಮಿ, ಹೌದು. ಈ ಪ್ರದೋಷ ಕಾಲದಲ್ಲಿ ಹರನಾಗಿರ್ತಕ್ಕಂತಹ ನಾನು 3 ಹೊತ್ತಿನಲ್ಲಿಯೂ ಭಸ್ಮವನ್ನ ಧರಿಸಲೇಬೇಕು. ಧರಿಸುವುದು, ಈ ಭಸ್ಮವನ್ನ ಧರಿಸುವುದಕ್ಕೆ ಯಾಕೆ ಹೇಳು?
ನಮ್ಮ ಈ ಭೂಮಂಡಲದಲ್ಲಿ ಉಷ್ಣವಲಯ ಶೀತವಲಯ ಅಂತಿದೆ. ಉಷ್ಣವಲಯದವರು ಯಾವಾಗಲೂ ಗೋಪಿಚಂದನವನ್ನೇ ಬಳಸ್ತಾರೆ. ಅದನ್ನ ಲೇಪಿಸುವುದರಿಂದ ಮೈ ತಂಪಾಗುತ್ತದೆ ಎಂಬುದು ಅರ್ಥ. ಇನ್ನು ಶೀತವಲಯ ಇದು ಹಿಮಾಲಯದಲ್ಲಿರ್ತಕ್ಕಂತಹ ನಾವು ಮೈಯನ್ನ ಸ್ವಲ್ಪ ಬಿಸಿಯಾಗಿ ಮಾಡಿಕೊಳ್ಳಲೇಬೇಕು. ಹಾಗಾಗಿ ಈ ಭಸ್ಮವನ್ನ ನಾವು ಧಾರಣೆಯನ್ನ ಮಾಡ್ತೇವೆ. ಅದಲ್ಲದೆ ಅದರಲ್ಲಿ ಇನ್ನೊಂದು ಅರ್ಥವೂ ಇದೆ ಪಾರ್ವತಿ. ಹುಟ್ಟಿದಂತಹ ಪ್ರತಿಯೊಂದು ವ್ಯಕ್ತಿ ಒಂದು ಭಸ್ಮವಾಗಿ ಹೋಗುತ್ತಾನೆ, ಇಲ್ಲ ಮಣ್ಣಾಗಿ ಹೋಗುತ್ತಾನೆ. ಈ ಭಸ್ಮದ ಸಂಕೇತ ಎಲ್ಲವೂ ಹರನಲ್ಲಿಯೇ ಐಕ್ಯವಾಗಿದೆ ಎಂಬುದರ ದ್ಯೋತಕವಾಗಿಯೂ ಈ ಭಸ್ಮೋಧಾರಣೆಯನ್ನು ನಾವು ಮಾಡುತ್ತೇವೆ. ಹಾಗಾಗಿ ಪಾರ್ವತಿ, ಭಸ್ಮವನ್ನ ನೀನು ತರಲೇಬೇಕು. ಸ್ವಾಮಿ, ಮಾತಿನಲ್ಲೇ ತಲ್ಲೀನರಾಗಿ ಹೋದೆ. ಮಾಡುವ ಕಾರ್ಯವೇ ಮರೆತೋಯ್ತು. ಆದಷ್ಟು ಬೇಗ ಹೋಗ್ತೇನೆ. ಹೊಲಸಾದ ವಸ್ತುಗಳು ಹೊಲಸಾದ ವಸ್ತುಗಳು ಭಸ್ಮದೊಳಗಿರಲು ಹೊಲಸಾದ ವಸ್ತುಗಳು ಭಸ್ಮದೊಳಗಿರಲು ತೊಲಗಿಸುತ್ತಹುದು ಹಿತವುದೋ ಹೋಗೆನಗೋ ತೊಲಗಿಸುವುದು ಹಿತವಾಗುವುದು ಹೋಗೆನಲೋ. ಇವತ್ತು ನೀನು ತರುವಂತಹ ಭಸ್ಮ ಪರಿಶುದ್ಧವಾಗಿರಬೇಕು. ಯಾಕೆ ಅಂದರೆ ಹರನಿಗೆ ಯಾವುದೋ ಒಂದು ವಿಕಲ್ಪದ ಕಲ್ಪನೆ ಉಂಟಾಗುತ್ತಾ ಇದೆ. ಹಾಗಾಗಿ ತರುವಂತಹ ಭಸ್ಮವನ್ನು ಅತಿ ಶುದ್ಧವಾಗಿರಬೇಕು. ಅತಿ ಸೂಕ್ಷ್ಮವಾಗಿ ಶೋಧಿಸಿ ಶುದ್ಧವಾದ ಭಸ್ಮವನ್ನೇ ನೀನು ತರಬೇಕು. ಇದನ್ನು ಎಚ್ಚರಿಕೆಯಲ್ಲಿಟ್ಟು ಭಸ್ಮವನ್ನ ತೆಗೆದುಕೊಂಡು ಪಂಕರುವ ಗಂಧಿನಿಯು ತಾನೇ ಲೇಸೆನುತ ಭಸ್ಮವ ಒಂದು ಗೂಡುತ್ತಲಿ ತಂದು ಬೇಗದಿ ಮುಟ್ಟವಿಸಿದ ಕಲ್ಮಶ ಕಲ್ಮಶವ ಬೆಟ್ಟ ಕುಮಾರಿಗೆ ಕಾಣಿಸುತ್ತಾಗಳು. ಎಟ್ಟ ವಿಕಲ್ಪಗಳು ಹುಟ್ಟಲಿ ಉದರಿಯದ ಬೇಡ. ನಾನೊಲ್ಲೆ 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 ಹೊಲಸೊಲ್ಲೆ ಏನು ಭಸ್ಮದಿ ತೋರುವುದು ಹೊಲಸೊಲ್ಲೆ ಆಳ ಸವಿದೆಯಲ್ಲೇ ಇಂದೀರ್ಪುದು ಕಲ್ಲೆ ಆಳ ಸವಿದೆಯಲ್ಲೇ ಇಂದೀರ್ಪುದು ಕಲ್ಲೆ. ಪಾರ್ವತಿ, ತರುವಾಗ ನಿನ್ನಲ್ಲಿ ಅದೆಷ್ಟು ಬಾರಿ ಎಚ್ಚರಿಕೆಯ ಮಾತನ್ನ ನಾನು ಆಡಿದ್ದೇನೆ. ಶುದ್ಧವಾದ ಭಸ್ಮವನ್ನೇ ನೀನು ತರಬೇಕು ಎಂಬುದಾಗಿ. ಹೊಲಸು ತುಂಬಿದ ಭಸ್ಮ
ಅಭಿಮಂತ್ರಿಸುವಾಗ ಯಾವುದೋ ಒಂದು ಜೀವಿಯ ಸಂಚಲನ ಉಂಟಾಗ್ತಾ ಇದೆ. ಈ ಸಂಚಲನವಾಗಿರ್ತಕ್ಕಂತಹ ಭಸ್ಮವನ್ನ ಹರ ಎಂದಿಗೂ ಧರಿಸಲಾರ. ಇದನ್ನ ತಲೆಗೆ ಬೇಡ ಸ್ವಾಮಿ. ಬೋಧಿಸಲಾಗಿ ಮೊದಲಾಗಿ ನಿನಗೆ ಬೋಧಿಸಲಾಗಿ ಮೊದಲಾಗಿ ನಿನಗೆ ಶೋಧಿಸಲಾರದೆ ತಂದಿದ್ದೆ ಹೀಗೆ ಶೋಧಿಸಲಾರದೆ ತಂದಿದ್ದೆ ಹೀಗೆ ಲೇಪಿಸಲಾರೆ ಮೈಗೆ ಲೇಪಿಸಲಾರೆ ಮೈಗೆ ಬೀಸಾಡುವೆ ಲೇಪಿಸಲಾರೆ ಮೈಗೆ ಬೀಸಾಡುವೆ ಕೆಳಗೆ ಶೋಧಿಸಲಾರದೆ ತಂದಿದ್ದೆಯ ನಗೆ ಲೇಪಿಸಲಾರೆ ಮೈಗೆ ಬೀಸಾಡುವೆ 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 ಕೆಳಗೆ ನಾನೊಲ್ಲೆ 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 ನಲ್ಲೆ ಪಾರ್ವತಿ, ಮೊದಲಾಗಿ ನಿನಗೆ ಬೋಧಿಸಿದ್ದೇನೆ. ಇಂಥ ಅಲದು ತುಂಬಿದ ಭಸ್ಮವನ್ನ ಯಾವತ್ತೂ ತರಬೇಡ, ಶೋಧಿಸಿಯೇ ನೀನು ತರಬೇಕು ಎಂಬುದು ನನ್ನ ಆಜ್ಞೆ. ಹಾಗಿದ್ದಾಗಲೂ ನಿನಗೆ ಬುದ್ಧಿಭ್ರಮಣೆಯೋ ಅಥವಾ ಯಾವುದು ಅಚಾನಕ್ಕೋ ಅದನ್ನ ನಾವು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಭಸ್ಮವನ್ನ ಹರ ಎಂದು ಧರಿಸಲಾರ. ಮುಂದೆ ನಿನಗೆ ಮೊದಲಾಗಿ ಎಚ್ಚರಿಸಿದ್ದೇನೆ, ಯಾವುದೋ ಒಂದು ವಿಕಲ್ಪ ಸೃಷ್ಟಿಯಾಗುವ ಮುನ್ಸೂಚನೆ ಈ ಹರನಿಗೆ. ಹಾಗಾಗಿ ಈ ಭಸ್ಮವನ್ನ ಎಂದೂ ಧರಿಸಲಾರೆ. ಬಂದದ್ದು ಅದೇನೇ ಬರಲಿ, ಈ ಹರ ಎದುರುತ್ತಾನೆ. ಇದನ್ನ ಇಂತೆಂದು ಭಸ್ಮವ ಚದುರುವಷ್ಟರಲ್ಲಿ ಇಂತೆಂದು ಭಸ್ಮವ ಚದುರುವಷ್ಟರಳೋ ಕಾಂತೆಯು ತಡೆದು ವಲ್ಲಭನೋಳ್ ಹೇಳಿದಳು. ಕಾಂತೆಯು ತಡೆದು ವಲ್ಲಭನೋಳ್ ಹೇಳಿದಳು. ಭಸ್ಮವ ಕೆಳಗಿಡಲು ಭಸ್ಮವ ಕೆಳಗಿಡಲು ಒಪ್ಪುದು ಕೇಡುಗಳು. ಭಸ್ಮವ ಕೆಳಗಿಡಲು ಒಪ್ಪುದು ಕೇಡುಗಳು. ಕಾಂತೆಯು ತಡೆದು ವಲ್ಲ ಬಗ್ಗೆ ಹೇಳಿದಳು. ಭಸ್ಮವ ಕೆಳಗಿಡಲು ಬಪ್ಪುದು ಕೇಳುಗಳು. ಕಾಂತೆಯು ತಡೆದು ವಲ್ಲಭಗೆ ಹೇಳಿದಳು. ನಾನೇನು ಅವಸರದಲ್ಲಿ ಭಸ್ಮವನ್ನ ತಂದೆ. ತಂದ ಭಸ್ಮವು ಕಲ್ಮಶವಾಗಿದೆ ಎನ್ನುವ ಕಾರಣಕ್ಕಾಗಿ ನೀವು ಅವಸರ ಪಟ್ಟು ಅದನ್ನು ಧರೆಗೆ ಚೆಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಈಗಾಗಲೇ ಅಭಿಮಂತ್ರಿಸಿದ ಭಸ್ಮದು ಸ್ವಾಮಿ. ಹೌದು, ಅಭಿಮಂತ್ರಿಸಿದ ಭಸ್ಮವನ್ನು ಒಮ್ಮೆ ಧರೆಗೆ ಚೆಲ್ಲಿದ್ದೀರಿ ಅಂತ ಆದ್ರೆ ಏನಾಗಬಹುದು ಹೇಳಿ? ಒಳ್ಳೆ ಶಕ್ತಿಗಳು ಹೊರಟು ಹೋಗಿ ದುಷ್ಟ ಶಕ್ತಿಗಳು ಹುಟ್ಟಬಹುದು ಸ್ವಾಮಿ. ದುಷ್ಟ ಶಕ್ತಿಗಳು ಹುಟ್ಟಿದ್ರೆ ಏನಾಗಬಹುದು?
ಯೋಚನೆ ಮಾಡಿ ಸ್ವಾಮಿ. ನಿಮ್ಮನ್ನೆಲ್ಲ ನಂಬಿದಂಥ ಭಕ್ತರಿದ್ದಾರೆ, ಪ್ರಪಂಚಕ್ಕೆ ಪರಮಾತ್ಮ ಅಂತ ಎನಿಸಿಕೊಂಡವರು ತಾವು. ಇಂಥ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಉಂಟು ಹೇಳಿ? ಒಂದು ವೇಳೆ ಇಂಥ ಕಾರ್ಯ ಮಾಡಿದ್ದೇವುದು ಅಂತಾದರೆ ಅವರೆಲ್ಲರ ಪರಿಸ್ಥಿತಿ ಏನಾಗಬಹುದು ಸ್ವಾಮಿ? ಹಾಗಾಗಿ ಭಸ್ಮವನ್ನು ಚೆಲ್ಲಬೇಡಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಪಾರ್ವತಿ ಶಂಕರನು ಕೇಳದಾಗೆ ಮಾತ, ಶಂಕರನು ಕೇಳದಾಗೆ ಮಾತ ಬಸವ ಕೆಲ ದೂರ ಚೆಲ್ಲುವುದಕ್ಕೆ ನೀನೇನೇ ಹೇಳಿದರು ಈ ಜೀವಾತ್ಮ ಸೃಷ್ಟಿಯಾಗಿರ್ತಕ್ಕಂಥ ಈ ಭಸ್ಮವನ್ನ ಹರ ಎಂದು ಧರಿಸಲಾರ, ಬಂದದ್ದನ್ನ ಎದುರಿಸ್ತೇನೆ. ಧನುಜ ಹೋ ಎಂದು ಬರುತ್ತಿರೆ, ತಾನು ಗೆದ ಭಸ್ಮದಲ್ಲಿ ಈ ಧನುಜ ನಿಸಿ ಬಂದವ ಎನ್ನುತ್ತ ಆ ಬೇಡವೇ ಪಾರ್ವತಿ, ನಾನು ಎಸೆದಂತ ಭಸ್ಮದಿಂದ ಹುಟ್ಟಿ ಬಂದವ ಈತ. ಮಗುವೊಂದು ಹುಟ್ಟಿದಾಗ ಅಳಲೇಬೇಕು. ಯಾಕಾಗಿ ಅಳುತ್ತದೆ ಹೇಳು? ತನ್ನ ಹಸಿವಿಗಾಗಿ ಅಳುತ್ತದೆ. ಹಾಗಾಗಿ ಅವನಿಗೆ ಹಸಿವಾಗುತ್ತಾ ಉಂಟು. ಅವನ ಹಸಿವನ್ನ ನಾನು ನೀಗಿಸ್ತೇನೆ. ನೋಡಿದೀಯಾ ಪಾರ್ವತಿ, ಹಸಿವು ನೀಗಿದಾಕ್ಷಣ ಏನೋ ಬೇಕು ಏನೋ ಬೇಕು ಹೇಳುವಂತ ಉದ್ಗಾರವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಆತನಿಗೆ ಅಕ್ಷರಾಭ್ಯಾಸವೊಂದು ಬೀಜಾಕ್ಷರವನ್ನ ನಾನು ಕಲಿಸಬೇಕು. ಹಾಗಾಗಿ ಬೀಜಾಕ್ಷರವನ್ನ ಎತ್ತಿದ್ದೇನೆ. ಬೀಜಾಕ್ಷರವನ್ನ ಉಪದೇಶಿಸಿದ್ದೇನೆ. ನೋಡಿದೀಯಾ ಪಾರ್ವತಿ? ವ್ಯಂಜನ ವ್ಯಂಜನ ಇದು. ಹಾಗಾಗಿ ಆ ಅಂತ ಹೇಳ್ತಾ ಇದ್ದಾನೆ. ಹೆದರಬೇಡ ನೀನು, ನಾನಿದ್ದೇನೆ, ಹೆದರ್ ಸರಿ ಮಾಡ್ತೇನೆ ಆತನಿಗೆ. ಹಾಗಾಗಿ ಊ ಹೇಳ್ತಾ ಇದ್ದಾನಲ್ಲ, ಹಾಗಾಗಿ ಅವನಿಗೆ ಯಾರೋ ನೀನು ನೋಡಿದೀಯಾ ಪಾರ್ವತಿ? ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಹಾಗಾಗಿ ಅದನ್ನು ನಾನು ಸರಿ ಮಾಡಬೇಕು. ನಾನು ಯಾರ ನೋಡಿದ್ಯಾ? ಅಡ್ಡಿಲ್ಲ, ಸರಿ ಆಗ್ತಾನೆ ಆತ. ಲಕ್ಷಣ ಉಂಟು. ಲಕ್ಷಣ ಉಂಟು.
ಏನಾ ಏನಾ ನೋಡಿದ್ಯಾ ಎಷ್ಟು ಚಂದ ನಾನು ಹೇಳಿದ್ದನ್ನೆಲ್ಲ ಹೇಳ್ಕೊಡ್ತೀನಿ. ನಾನು ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಹುಟ್ಟಿಸಿದವನಿಗೆ ಸರಿ ಮಾಡಿಸ್ಲಿಕ್ಕೆ ಬರ್ತದೆ ಪಾರ್ವತಿ. ನಾನು ಹೇಳ್ತೇನೆ ಕೇಳು. ನಾನು ನಿನ್ನ ಮಗ. ನಾನು ನಿನ್ನ ಮಗ. ಆದ್ದರಿಂದ ನಾನು ತಂದೆ. ನಾ ತಂದ್ಯಾ? ನೀನು ತಂದೆ. ನೀನು ನನ್ನ ತಂದೆ. ಅಪ್ಪ ಮಗ ಅಪ್ಪ ಅಪ್ಪ. ಅಪ್ಪ ಯಾರು? ಅಲ್ವಾ ಅವಳು. ಸ್ತ್ರೀಲಿಂಗ ಪುಲ್ಲಿಂಗ ಅದ ಸ್ತ್ರೀಲಿಂಗ. ಅವಳು ನೀನು ಪುಲ್ಲಿಂಗ ನಾನು ಪುಲ್ಲಿಂಗ. ಅವಳು ಸ್ತ್ರೀಲಿಂಗ ನಾನು ಪುಲ್ಲಿಂಗ. ನೀನು ಬ್ರಹ್ಮಲಿಂಗನ. ಹಾಗಲ್ವ ಬ್ರಹ್ಮಲಿಂಗ ಅಂತ ಅಲ್ಲ. ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಬೇಡ ಸ್ವಾಮಿ, ಇದೊಂದು ಬೇಡ. ಹಾಗಲ್ವೇ ಸರಿ ಮಾಡ್ತೇನೆ ನಾನು. ಅವಳು ನಿನಗೆ ಹೆಂಡತಿ. ನಾನು ಆದ್ದರಿಂದ ನಾನು ನಿನ್ನ ತಂದೆ. ಮತ್ ಅವಳು ನನ್ನ ಹೆಂಡತಿ. ಆದ್ದರಿಂದ ನಾನು ನಿನ್ನ ಮಗ. ಸರಿ. ಆದ್ರೇನು ಅನುಮಾನ? ಮತ್ತೇನು ಅನುಮಾನ? ಅವಳು ನನ್ನ ಹೆಂಡತಿ ಆದ ಮೇಲೆ ನಾನೇ ಗೌಳಿ ಮಗ. ಹಾಗಲ್ವೋ ಮತ್ತೆ ಹೇಗೆ? ಅವಳು ನಿನ್ನ ಹೆಂಡತಿ. ನನ್ನ ಹೆಂಡತಿ. ಆದ್ದರಿಂದ ನನಗೆ ತಾಯಿ. ಅಪ್ಪ ಅವಳು ನನ್ನನ್ನ ಕಂಡು ಭೀತಿಗೆ ಒಳಗಾಗ್ತಾ ಇದ್ದಾಳೆ. ಅವಳನ್ನ ನಂತರದಲ್ಲಿ ಮಾತನಾಡಿಸ್ತೇನೆ. ಅಪ್ಪ ಭೀಕರಾಕೃತಿ ಓಡದಾಡೆ ಹೋಗಿ ಅವನ ಹಲ್ಲನ್ನ. ವೀರಭದ್ರ ಅವ ನಿನಗಿಂತ ಮೊದಲು ಬಂದವ, ಆದ್ದರಿಂದ ಅವ ನಿನಗೆ ಅಣ್ಣ. ಓ ವೀರಭದ್ರಣ್ಣ, ನಮೋ ನಮಃ. ತಪ್ಪಾಯ್ತು, ಕ್ಷಮಿಸಿಬಿಡಿ. ಯಾರೋ ದೊಡ್ಡದಾದಂತ ಹೊಟ್ಟೆ, ಉದ್ದದಾದಂತ ಮೂಗು. ಹಾಗಲ್ವೋ ಆತನು ನಿನಗೆ ಅಣ್ಣ. ಅವನ ಹೆಸರು ಗಣಪ ಅಂತ. ಗಣಪಣ್ಣ. ಓ ಗಣಪಣ್ಣ, ನಮೋ ನಮಃ. ಅಪ್ಪ ಅಲ್ಲಿ ಕಾಣ್ತಾ ಇರುವವನು ಯಾರು? ಅವನಿಗೆ ಯಾಕೆ 6 ತಲೆ ಉಂಟು, ನಿನಗೆ ಯಾಕಿಲ್ಲ? ಆದ್ದರಿಂದಲೇ ಆತನನ್ನ ಷಣ್ಮುಖ ಸುಬ್ಬಣ್ಣ ಅಂತ ಕರೀತಾರೆ. ಓ ಷಣ್ಮುಖನ. ಓ ಹಾಗೆ. ಸುಬ್ಬಣ್ಣ, ನಮೋ ನಮಃ. ಇರ್ಲಿ ಅಪ್ಪ, ಇಲ್ಲಿ ಕಾಣುತ್ತಾ ಇರುವವನು ಯಾರು? ಅವನಿಗೆ ಯಾಕೆ ಕೊಂಬುಂಟು, ನಿನಗೆ ಯಾಕೆ ಇಲ್ಲ? ಅವೆಲ್ಲ ಹರನ ಗಣಗಳು. ಹರಗಣ ಹಾಗಲ್ಲ, ವ್ಯವಸ್ಥಿತವಾಗಿ ಇದ್ದಲ್ಲಿ ಅವು ಹರನ ಗಣವು. ಅವು ವ್ಯವಸ್ಥೆ ಉಂಟಾದಾಗ ಅವೆಲ್ಲ ಹರಗಣ ಆಗಿ ಹೋಗುತ್ತದೆ. ಹರಗಣ ಇರಲಿ ಅಪ್ಪ. ಮೇಲೆ ಕಾಣ್ತಾ ಇರುವುದು ಆಕಾಶ, ಕೆಳಗೆ ಕಾಣ್ತಾ ಇರುವುದು ಭೂಮಿ, ಸುತ್ತಲೂ ಆವರಿಸಿರುವ ನೀರು. ಇದೆಲ್ಲ ಸೇರಿತು ಅಂತಾದ್ರೆ ಭೂಮಂಡಲ, ಪ್ರಪಂಚ. ಅಪ್ಪ ಅವ ವೀರಭದ್ರ, ಇವ ಗಣಪತಿ, ಅವ ಷಣ್ಮುಖ, ಇವ ನಂದಿ. ಇವರಿಗೆಲ್ಲ ಕರೆಯುವುದಕ್ಕಾಗಿ ಒಂದೊಂದು ಹೆಸರುಂಟು. ನನಗೊಂದು ಹೆಸರನ್ನ ಇಡಪ್ಪ. ನೋಡಿದ್ದೇನೆ ಪಾರ್ವತಿ, ಹೆಸರು ಸಹ ಇಡಬೇಕಂತೆ. ಏನು ಹೆಸರನ್ನು ಇಡುವ? ಅವನಿಗ ಹೌದು, ಅವನಿಗೊಂದು ಹೆಸರನ್ನು ಇಡಬೇಕಂತೆ. ಎಲ್ಲರಿಗೂ ಹೆಸರುಂಟು, ತನಗೊಂದು ಹೆಸರು ಎಂಬಂತ ಆಸೆಯನ್ನ ಹೊಂದುತ್ತಾ ಇದ್ದಾರೆ. ನಾನೇ ಇಡುವುದಾ? ಒಂದು ಹೆಸರು ಹೇಳು ನೋಡೋಣ. ಇಡೀ ಸ್ವಾಮಿ, ಈಗಾಗಲೇ ಭಸ್ಮದಲ್ಲಿ ಕಲ್ಲು ಸಿಕ್ಕಿದ ಕಾರಣಕ್ಕಾಗಿ ನೀವು ದರಗಿ ಚೆಲ್ಲಿದವರು. ಹೌದು, ಕಲ್ಲಿನಿಂದ ಹುಟ್ಟಿದ. ಹಾಗೆ ಒಳ್ಳೆ ಹೆಸರು ಕಲ್ಲಪ್ಪ. ಆಗಲ್ಲ ಇಟ್ಟರೆ ಸರಿ ಆಗ್ತದೇನೆ. ಯೋಚನೆ ಮಾಡು.
ಭಸ್ಮದಿಂದ ಉದ್ಭವಿಸಿದವ ಅಸುರಿ ಪ್ರವೃತ್ತಿ ಅವನಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈತನಿಗೆ ಭಸ್ಮಾಸುರ ಎಂಬುದಾಗಿ ನಿನ್ನ ನಾವೇ ಮತ್ತೆ ಭಸ್ಮ ಅರಸಿ ತಂದಿತ್ತೆನಗೆ ದಾಸನಾಗಿರು, ಅರಸಿ ತಂದಿತ್ತೆನಗೆ ಭಸ್ಮವ ದಾಸನಾಗಿರು, ಮಿಕ್ಕವರ ತೆರದಿ ಅಪ್ಪ, ನನ್ನ ಹೆಸರು ಭಸ್ಮಾಸುರ. 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 ಅಪ್ಪ, ಈಗೆಲ್ಲ ಉದ್ಯೋಗಕ್ಕಾಗಿ ಬಹಳ ಜನ ಹುಡುಕ್ತಾ ಇದ್ದಾರೆ. ನಿನ್ನ ಮಗನಾಗಿರ್ತಕ್ಕಂತ ನಾನು ಭಸ್ಮಾಸುರ ನಿರುದ್ಯೋಗಿಯಾಗಿ ಬಾಳಲಾರೆ. ಏನಾದ್ರೂ ಉದ್ಯೋಗವನ್ನ ಕೊಡಪ್ಪ. ನೋಡಿದ್ಯೇನೆ ಪಾರ್ವತಿ, ಈಗ ಬಹಳಷ್ಟು ಜನ ಉದ್ಯೋಗವಿಲ್ಲದೆ ಧನ ಸಂಪಾದನೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಿರುವಾಗ ಹುಟ್ಟಿದಂತಹ ಈ ಮಗು ಹೇಳುತ್ತಾ ಇರುವುದೇನು, ಅಪ್ಪ ನನಗೊಂದು ಕೆಲಸವನ್ನ ಕೊಡು ಎಂಬುದಾಗಿ. ಎಷ್ಟು ಒಳ್ಳೆ ಮಗ. ಹಾಗಾಗಿ ಯೋಚನೆಯನ್ನ ಮಾಡಿದ್ದೇನೆ. ಬಹಳಷ್ಟು ಕಾಲದಿಂದಲೂ ಸದಾ ನೀನು ನನಗೆ ಭಸ್ಮವನ್ನ ತಂದು ಕೊಡುತ್ತಾ ಇದ್ದೀಯಲ್ಲ, ಆ ಭಸ್ಮವನ್ನ ತರುವಂತಹ ಕೆಲಸವನ್ನ ಇವನಿಗೆ ಒಪ್ಪಿಸಿದರೆ ಹೇಗೆ? ಭಸ್ಮಾಸುರ, ಅಪ್ಪ, ಸದಾಕಾಲ ನೀನು ಭಸ್ಮವನ್ನ ತರುವಂತಹ ಕೆಲಸವನ್ನ ನೀನು ಮಾಡಬೇಕು. ಈ ಒಂದು ಸಲ ಹೊತ್ಕ ಬಂದ್ರಾಯ್ತಾ? ಹಾಗಲ್ಲ, ದೊಡ್ಡದಾದಂತಹ ಪಾತ್ರೆಯನ್ನು ಕೊಡು, ಹೊತ್ತುಕೊಂಡು ಬಂದು ಹಾಕ್ತೇನೆ. ಹಾಗಲ್ಲ, ಆಗೋದಿಲ್ಲ. ಪ್ರತಿನಿತ್ಯನು ಭಸ್ಮವನ್ನ ನೀನು ತರುವಂತಹ ಕೆಲಸ. ತ್ರಿಕಾಲದಲ್ಲಿ ಭಸ್ಮವನ್ನು ತರಬೇಕು. ತಪ್ಪಿಸಿದ್ರೆ ಆಗುದಿಲ್ಲ ಅಲ್ವಾ? ಆಗೋದಿಲ್ಲ. ಈ ತರುವುದಕ್ಕೆ ಇದು ಹರನಾಜ್ಞೆ. ಓದಿರ್ಲಿ, ಭಸ್ಮ ಎಲ್ಲ ಸಿಗ್ತದಪ್ಪ? ಭೂಮಂಡಲದಲ್ಲಿ ಸಿಗ್ತದೆ ಮಗನೇ. ಓ, ಭೂಮಂಡಲ ಸಿಕ್ಕದ್ದೆಲ್ಲ ತರುವುದಾ? ಹಾಗಲ್ಲ, ಶುದ್ಧವಾದ ಭಸ್ಮವನ್ನ ನೀನು ಶೋಧಿಸಿ ತರಬೇಕಪ್ಪ. ಓ, ನಿನ್ನ ಭಕ್ತರ ಭಸ್ಮವನ್ನು ತರಬೇಕು. ಹೌದು. ಇರ್ಲಿ ಅಪ್ಪ, ಇದು ಯಾರ ಆಜ್ಞೆ? ಹರನಾಜ್ಞೆ. ಶಿರದೊಳು
ಶಂಭೋ ಮಹಾದೇವ್. ಹರನಾಜ್ಞೆಯ ಶಿರದೊಳು ಧರಿಸಿ ಹರನಾಜ್ಞೆಯ ಶಿರದೊಳು ಧರಿಸಿ ಅಪ್ಪ, ನೀನು ಹೇಳಿದ ಹಾಗೆ ಭಸ್ಮವನ್ನ ತಂದಿದ್ದೇನೆ. ಮಗನಿಗೆ ಕೊಡು. ಅಪ್ಪ, ಇದನ್ನೀಗ ಹಚ್ಕೊಳ್ಳುವುದಾ? ನಿನ್ನ ಹೆಸರು ಹೇಳಿ ಹಚ್ಕೊಳ್ತೇನೆ. ಹರ ಹರ ಶಂಭೋ ಮಹಾದೇವ್. ಹಾಗೆಲ್ಲ ಹಚ್ಕೊಳ್ಳೋದಲ್ಲ. ಭಸ್ಮಕ್ಕೂ ಒಂದು ನಿಯಮ ಪದ್ಧತಿ ಉಂಟು. ಅದೇ ಪ್ರಕಾರವಾಗಿ ನೀನು ಹಚ್ಚಿಕೊಳ್ಳಬೇಕು. ಕಾಲಿಗೆಲ್ಲ ಹಚ್ಚುವುದಲ್ಲ? ಕಾಲಿಗೆಲ್ಲ ಹಚ್ಚಿಕೊಳ್ಳೋದಲ್ಲ, ಅದನ್ನ ಮೊದಲು ಅಭಿಮಂತ್ರಿಸಬೇಕು, ಆಮೇಲೆ ಲೇಪನವನ್ನ ಮಾಡ್ಕೊಳ್ಬೇಕು. ಅಭಿಮಂತ್ರಿಸಿ ಲೇಪನವನ್ನು ಮಾಡ್ಕೊಳ್ಬೇಕು. ಕಾಲಿಗೆ ಹಚ್ಕೊಳ್ಳುವುದಲ್ಲ. ಕಾಲಿಗೆಲ್ಲ ಹಚ್ಕೊಳ್ಬೇಕು. ಅಪ್ಪ, ಹ್ಮ್. ನೀನು ಹೇಳಿದ ಹಾಗೆ ಹಾ. ಈ ಉದ್ಯೋಗವನ್ನು ಮುಗಿಸಿದ್ದೇನೆ. ಮುಂದಿನ ಕೆಲಸ ಮತ್ತೆ ಬೇರೆ ಕೆಲಸವೇ ಇಲ್ಲ, ಆ, ಭಸ್ಮ ತರೋದು, ಈ ಭಸ್ಮ ಹೊರತೇ ಇರುವುದಾ? ಹೊರತನೇ ಇರೋದು. ಈಗ ಒಂದು ವೇಳೆ ಭಸ್ಮವನ್ನ ಹೊರುವಂತಹ ಸಂದರ್ಭ, ಒಂದು ವೇಳೆ ಹೊಸಿವಾದ್ರೆ ಏನು ಮಾಡುವುದಮ್ಮ? ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೆ ಕಂದ. ಹೌದು. ಯಾಕೆ ಯೋಚನೆ? ಭಸ್ಮವನ್ನ ತರುವುದಕ್ಕೆ ಹೋಗುವುದೇ ಕಾಡು ಮೇಡು ಎಲ್ಲ ಅರ್ಥ ಇದೆಯಾ? ಹಾ. ಕಾಡಿನಲ್ಲಿ ಬೇಕಾದಷ್ಟು ಹಣ್ಣು ಹಂಪಲು ಸಿಗುವಂತ ಮರಗಳುಂಟು. ಮರ ಹತ್ತುದಾ? ಬೇಡ ಕಂದ, ಅದನ್ನು ಮಾಡಬೇಡ. ಆ, ನಿನ್ನ ಭಾರಕ್ಕೆ ಆ ಮರದ ಕೊಂಬೆಗಳು ಮುರಿದು ಬೀಳುವ ಸಾಧ್ಯತೆ ಉಂಟು. ನನಗೆ ಮಗ ಇಲ್ಲಗೋದು ಹೋಗ್ಬಿಟ್ರೆ. ಹೌದೌದು. ಹಾಗಾಗಿ ಈಗ ಮತ್ತೊಂದು ಮರವನ್ನಾದ್ರೂ ಸೃಷ್ಟಿ ಮಾಡಬಹುದು, ಮತ್ತೊಂದು ಭಸ್ಮಾಸುರ ಆಗುವುದಿಲ್ಲ. ಕಷ್ಟ ಉಂಟು. ಹಾ. ಆ ಕಾರಣಕ್ಕೆ ಮರ ಏರಲೇಬಾರ್ದು, ಆಹಾ. ಬಿದ್ದ ಹಣ್ಣನ್ನೇ ತಿನ್ಬೇಕು. ಹಣ್ಣಾಗಿ ಬಿದ್ದು ಕೊಳೆತ ಹಣ್ಣನ್ನೇ ತಿನ್ನು ಮಗ. ಹೌದು ಕೊಳತಣ್ಣು ತಿನ್ಬೇಕು. ಹೌದು. ಏರ್ಲೆ ಸುಧಾರಿಸಿಕೊಳ್ತೇವೆ. ಒಂದು ವೇಳೆ ಬಾಯಾರಿಕೆ ಆಯ್ತು ಅಂದ್ರೆ ಏನು ಮಾಡುದಮ್ಮ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೇಕಂದ? ಬೇಕಾದಷ್ಟು ಸರೋವರಗಳು ಸಿಗ್ತದೆ. ಹಾಗಂತ ಸರೋವರದ ನೀರು ಸಿಗ್ತದೆ ಅಂತ ಹೋಗಿ ಸರೋವರ ಅಲ್ಲೇ ಹೋಗಿ ಕುಳಿತುಕೊಳ್ಬೇಡ. ಬೇಡ ಬೇಡ. ಆ ನೀರನ್ನು ಅವನು ಕುಡಿಬಾರದು. ಆ ಕೊಳಚೆ ನೀರೆಲ್ಲ ಉಂಟಲ್ಲ, ಅದನ್ನ ನೀರನ್ನೇ ಗಪಾಗಪ್ಪನೆ ತುಂಬಿರುವಂತ ಕುಡಿಬೇಕು. ನೀರೆಲ್ಲ ಸಿಗ್ತದೆ. ಹೌದು. ಹೌದಾಯ್ತು. ಇನ್ನು ನಮಗೆ ವಿಶ್ರಾಂತಿ ಗ್ರಹ ಎಲ್ಲುಂಟು? ಅದ್ರ ಬಗ್ಗೆ ಪಾರ್ವತಿ ಯೋಚನೆ ಮಾಡುವ ಅಗತ್ಯನೇ ಇಲ್ಲ. ಯೋಚಿಸುವುದು ಬೇಡ. ಕಾಡು ಮೇಡಿನಲ್ಲಿ ಬಹಳಷ್ಟು ಕಲ್ಲು, ಆ ಬಂಡೆ ವಿಶಾಲವಾಗಿ ಹರಡ್ಕೊಂಡಿರ್ತದಲ್ಲ, ಅದ್ರ ಮೇಲೆ ಹೋಗಿ ಮನೆಗಿಕೊಂಡ್ರೆ ಆಯ್ತು. ಅಂದ್ರೆ ಇವತ್ತಿನಿಂದ ಈ ಭಸ್ಮಾಸುರ ಬೂದಿ ಹೊರುವ ಇರ್ಲಿ. ಅಪ್ಪ ಕೊಡು. ಹೊರುವ ಮಗನೇ ಬೂದಿಯನ್ನ. ಇರಲಿ, ಇವರ ಕುಯುಕ್ತಿ ಏನು ಎಂಬುದು ಇವತ್ತು ನನಗೆ ಅರ್ಥವಾಯಿತು. ಬೇಕು ಅಂತ ಪಡೆದ ಮಗ ನಾನಲ್ಲ, ಇವರಿಗೊಂದು ಬೂದಿ ಹೊರ್ಲಿಕ್ಕೊಂದು ಜನ ಬೇಕಿತ್ತು. ನನ್ನ ಬಳಿ ಹೇಳಿದ್ದಾದ್ರೂ ಏನು, ಕೊಳೆತ ಹಣ್ಣನ್ನು ತಿನ್ನು, ಕೊಳಚೆ ನೀರನ್ನು ಕುಡಿ. ಮನಸ್ಸು ಮಾಡಿದೆ ಅಂತ ಆದ್ರೆ ಚರಾಚರ ಪ್ರಪಂಚವನ್ನೇ ಅಂಗೈಯಲ್ಲಿ ಹಿಡಿದು ಆಡಿಸುವಂತ ಪ್ರಬುದ್ಧ ಭಸ್ಮಾಸುರನಿಗೆ ಉದ್ಯೋಗ ಮಗನೇ ಬೂದಿ. ಅದಲ್ಲ, ಇನ್ನೊಂದು ಬಾರಿ ಮನಸ್ಸನ್ನು ಮಾಡಿದರೆ ಸೂರ್ಯ ಚಂದ್ರನ ಚಲನವಲನವನ್ನೇ ತಡೆದು ನಿಲ್ಲಿಸುವಂತ ಪ್ರಚಂಡ ಭಸ್ಮಾಸುರನಿಗೆ ಉದ್ಯೋಗ ಮಗನೇ ಬೂದಿ. ಹೊರ್ತೇನೆ, 4 ದಿವಸ ಹೀಗೆ ಹೊರ್ತೇನೆ.
ಶಂಕರ, ನಿನಗೆ ಕಾದಿದೆ. ನನ್ನನ್ನು ಲಾಲನೆ ಪಾಲನೆ ಮಾಡದೆ ಬೂದಿ ಹೊರುವುದಕ್ಕಾಕಿದ್ದಾರೆ. ಅದಾದರೂ ಮಾಡೋಣ ಎಂದು ಹೊರಟು ನಿಂತಾಗ ಕೇಳಿತಲ್ಲ ಆಗಾಯಿಸುವಂತಹ ನಗು. ಯಾರದ್ದು? ಸೂರರು ಬ್ರಾಹ್ಮಣರು ಮಾಡುವಂತಹ ಯಜ್ಞ ಯಾದಾದಿಗಳ ಹವಿಸ್ಸನ್ನ ಉಂಡು ನಮ್ಮಂತ ಅಸುರನ್ನ ಕಂಡು ನಗುತ್ತಿದ್ದಾರೆ. ಇವರಿಗೆಲ್ಲ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತ ಆದ್ರೆ ಹರನೊಳು ಹೋಗಿ ಭಿನ್ನೈಸುವೆ ಭಸ್ಮವೋ. ಹರನೊಳು ಹೋಗಿ ಹರನೊಳು ಹೋಗಿ ಶಂಕರನೊಳು ಹೋಗಿ ಹರನೊಳು ಹೋಗಿ ಭಿನ್ನೈಸುವೆ. ಹರನೊಳು ಹೋಗಿ ಹರನೊಳು ಹೋಗಿ ಭಿನ್ನೈಸುವೆ ಭಿನ್ನೈಸುವೆ. ಭಸ್ಮವೋ ದೊರಕಲಿಲ್ಲೆಂದೆನು ಭಸ್ಮವೋ ದೊರಕಲಿಲ್ಲ ಭಸ್ಮ ದೊರಕಲಿಲ್ಲ ಭಸ್ಮವೋ ದೊರಕಲಿಲ್ಲೆಂದೆನು ಬಹುಪರಿ ದುಃಖದಿ ಬಹುಪರಿ ದುಃಖದಿ ಮರುಗುತ್ತ 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 ಕಾರ್ಯವ ಕೈಗೊಳಿಬೆ ಎಂದ ಹರನೊಳು ಹೋಗಿ ಭಿನ್ನೈಸುವೆ ಭಸ್ಮವೋ ದೊರಕಲಿಲ್ಲೆಂದೆನು ಈ ಸುರನ ಅಟ್ಟಹಾಸವನ್ನ ಮೆಟ್ಟಬೇಕು ಎಂದರೆ ಇದಕ್ಕೆ ಮತ್ತಾರ ಬಳಿ ಹೋಗುವುದಲ್ಲ, ನನ್ನ ಅಪ್ಪನ ಬಳಿಯೇ ಹೋಗ್ತೇನೆ. ಹೋಗುವುದು ಹೇಗೆ?
ಭಸ್ಮ ದೊರೆಯಲಿಲ್ಲ ಅಪ್ಪ ಎಂಬುದಾಗಿ ಕಣ್ಣೀರನ್ನು ಇಡುತ್ತಾ ಹೋಗ್ತೇನೆ. ಈಗ ಒಂದು ವೇಳೆ ಕಣ್ಣೀರು ಬರೀಬೇಕು ಅಂತ ಆದರೆ ಏನು ಮಾಡುದು ಸ್ವಾಮಿ? ಈ ನಾವೆಲ್ಲ ಕಣ್ಣೀರು ಹಾಕಿದವರಲ್ಲ, ಎಷ್ಟೋ ಜನರ ಕೈಲಿ ಕಣ್ಣೀರು ಹಾಕಿಸಿದವರು. ಹಾಗಾಗಿ ಇದು ಕಾಣ್ತಾ ಇದೆಯಲ್ಲ ಮುಳ್ಳು, ಕಣ್ಣಿಗೆ ಮುಳ್ಳನ್ನ ಚುಚ್ಚಿದೆ ಅಂತ ಆದರೆ ಕಣ್ಣಲ್ಲಿ ನೀರು ಬರ್ತದೆ. ಇಷ್ಟನ್ನು ನಾನು ಸಂಪಾದಿಸಿ ಅಂತ ಆದರೆ ಸತ್ತಿಲ್ಲದೆ ಆ ವರವನ್ನ ನನ್ನ ತಂದೆ ಬಳಿ ಪಡೆದೆ ಅಂತ ಆದರೆ ಈ ಸುರರಿಗೆ ಸದ್ದಿಲ್ಲದೆ ಮದ್ದನ್ನರಿದ್ದೇನೆ. ನನ್ನಪ್ಪ ಬೋಳೆ ಶಂಕರ ಏನನ್ನು ಕೇಳಿದ್ರೂ ಕೊಡ್ತಾನೆ. ಈಗ ದುಃಖದಲ್ಲಿ ಹೋಗಬೇಕು, ಹಾಗಾಗಿ ತಡ ಮಾಡುವುದಿಲ್ಲ. ಸ್ವಾಮಿ, ನೀವು ಯಾವತ್ತಾದ್ರೂ ಈ ಅಪ್ಪನ ಮುಳ್ಳು ಮಾಡೋ ಬುದ್ಧಿವಂತಿಕೆ ಮಾಡಿದ್ದೀರಾ? ಇಲ್ಲ ಇಲ್ಲ. ಈ ಮುಳ್ಳನ್ನ ಕಣ್ಣಿಗೆ ಚುಚ್ಚಿದೆ ಅಂತ ಆದ್ರೆ ಏನಾಗ್ತದೆ? ಯಾರಿಗೆ ನಿಮಗೊಂದು ಅನುಭವ ಇಲ್ವಾ? ಇರ್ಲಿ. ಹ್ಮ್ ಒಂದು ವೇಳೆ ಈಗ ನಾನು ಚುಚ್ಚಿ ಕಣ್ಣು ಹೋಯ್ತು ಅಂತ ಆದ್ರೆ ಹೊರ ಕೇಳಲಿಕ್ಕಾಗುದಿಲ್ಲ. ಹೋಗ್ಲಿ. ಒಂದು ಬಾರಿ ನಿಮಗೆ ಪ್ರಯೋಗ ಇದೆ, ನಾನೇ ಪ್ರಯೋಗ ಮಾಡ್ಕೊಳ್ತೇನೆ. ಇರ್ಲಿ. ಪರಿ ಪರಿ ದುಃಖದಿ ಸದ್ದು ಪರಿ ಪರಿ ದುಃಖದಿ ಮರುಗುತ್ತ ಸದ್ದು ಸದ್ದು ಪರಿ ಪರಿ ದುಃಖದಿ ಮರುಗುತ್ತ ಪರಿ ಪರಿ ದುಃಖದಿ
ಕೊಂದಿದೆ ಸಿಲೋಕದೆ ನೈ ಭಸ್ಮ ಇಂದಿಗೆ ಸಿಲುಕದೆ ನೈ ಭಸ್ಮ ಇಂದಿಗೆ ಬರುತ್ತೀರ್ಪರೀತಿಗೆ ಮಲಿನಗೊಂಡಿಹುದು ನಲಿನಲಿದು ನಲಿನಲಿದು ಬರುತ್ತೀರ್ಪರೀತಿಗೆ ಮಲಿನಗೊಂಡಿಹುದು ಎಲೆ ಮಗನೇ ಎಲೆ ಮಗನೇ ಮಗವ್ಯಾಗೆ ಕೊಂದಿದೆ ಮಗನೇ ಆ ನನ್ನ ಆಜ್ಞಾನುಸಾರವಾಗಿ ನಲಿಯುತ್ತ ಕುಣಿಯುತ್ತ ಶ್ರದ್ಧೆಯಿಂದ ಸದಾ ಭಸ್ಮವನ್ನ ತಂದು ಕೊಡುತ್ತಿದ್ದವ ನೀನು. ಹೌದಪ್ಪ. ಇಂದು ಹಾಗಲ್ಲ, ಖಿನ್ನ ಮನಸ್ಕನಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾದಂತಹ ನೀರನ್ನ ಸುರಿಸುತ್ತಾ ಇದ್ದೀಯ. ಒಂದು ಕೊಳದಲ್ಲಿ ಅರಳಿದಂತಹ ತಾವರೆ ಹೂವನ್ನ ದೂರದಲ್ಲಿರ್ತಕ್ಕಂತಹ ಒಂದು ಬಂಡೆಗೆ ಎಸೆದರೆ ಅದು ಯಾವ ರೀತಿ ಮುದುಡಿ ಹೋಗುತ್ತದೆಯೋ ಹಾಗೆ ಇಂದು ನಿನ್ನ ಮುಖ ಬಾಡಿ ಹೋಗಿದೆ. ಏನಾಯ್ತು ಮಗನೇ? ಲಾಲಿಸುದೇವರ ದೇವ ಸಂಜೀವ ದೇವರ ದೇವ ಸಂಜೀವ ದೇವರ ದೇವ ಸಂಜೀವ ಪಾಲಲೋ ಜಗ ರುಂಡಮಾಲ ಮಹಾದೇವ ಪಾಲಲೋ ಜಗ ರುಂಡಮಾಲ ರುಂಡಮಾಲ ಜನಪಾಲಕ ರುಂಡಮಾಲ ಹಾ. ಮಹಾದೇವ. ಏನಾಯ್ತು ಅಪ್ಪ? ಹೀಗೆ ಅಳಬೇಡವು ಅಪ್ಪ. ಆದದ್ದು ಮತ್ತೇನಲ್ಲ, ದಿನಚರಿಯಂತೆ ಭಸ್ಮವನ್ನ ತರಲಿಕ್ಕೆಂದು ಹೊರಟಂತಹ ನಾನು. ಆದ್ರೆ ಅಪ್ಪ ಇವತ್ತು ಭಸ್ಮ ಸಿಗಲಿಲ್ಲಪ್ಪ. ಭಸ್ಮ ಸಿಗಲಿಲ್ವಾ? ಇಲ್ಲ. ಅದಕ್ಕೆ ಕಾರಣ ಈರೇಳು ಜಗದ ಸ್ಮಶಾನ ಶೋಧಿಸಿದೆ. ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ. ಸ್ಮಶಾನ ಶೋಧಿಸಿದೆ. ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ. ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ. ಭಸ್ಮ ದೊರಕಲಿಲ್ಲ ನನಗೆ.
ಭೂಲೋಕದಲ್ಲಿ ಭಸ್ಮವನ್ನು ಹುಡುಕುಂತ ಹೊರಟಂತ ನಾನು ಹಾ ಏನು ಮಾಡ್ರು ನೀನು ಭಕ್ತರು ಭಸ್ಮ ಸಿಗ್ಲಿಲ್ಲ ಅಪ್ಪ. ಹಾಗಾಗಿ ತಡ ಮಾಡಲಿಲ್ಲ. ಹಾ ಈ ರೇಣು ಲೋಕ ಹಾ ಎಲ್ಲವನ್ನ ತಿರುಗಿದೆ. ಅಲ್ಲೆಲ್ಲ ಯಾಕೆ ಹೋಗ್ತೀಯೋ ಮಗನೇ? ಯಾಕಪ್ಪ? ಅವರೆಲ್ಲ ಭೂಲೋಕದಲ್ಲಿ ಮಾತ್ರ ಇದ್ದವರು ಪುನಃ ಇಲ್ಲಿ ಅದನ್ನ ನೀನು ತಿಳಿಸಿ ಹೇಳಲಿಲ್ಲ ಅಪ್ಪ. ಹಾ ಒಂದು ವೇಳೆ ಭಸ್ಮವನ್ನ ತರಲಿಲ್ಲ ಅಂತ ಆದರೆ ಹಾ ಹರನ ನಿತ್ಯಾನುಷ್ಠಾನಕ್ಕೆ ತೊಂದರೆ ಆಗ್ತದೆ. ಅದನ್ನ ತಿಳಿದು ಈರೋಳು ಲೋಕವನ್ನು ತಿರುಗುದೇ ಅಪ್ಪ. ಭಸ್ಮ ಸಿಗಲಿಲ್ಲ. ಹರಣವ ತ್ಯಜೀಪ ಸಂಕಲ್ಪಾದಿ ಬಂದ ಹರಣವ ತ್ಯಜೀಪ ಹರಣವ ತ್ಯಜೀಪ ಸಂಕಲ್ಪಾದಿ ಬಂದ ಮರಣಕ್ಕೆ ಆಜ್ಞೆಯ ಕೊಡು ಎನ್ನ ಮರಣಕ್ಕೆ ಆಜ್ಞೆಯ ಕೊಡು ಎನ್ನ ತಂದೆ. ಲಾಲಿಸು ಅಪ್ಪ ಲಾಲಿಸು ದೇವರ ದೇವ ಅಪ್ಪ ಮಗನೇ ಕೆಲಸದಲ್ಲಿ ನಿಷ್ಠೆಯನ್ನ ವಹಿಸಿದರೂ ಹಾ ಕಾಲಕ್ಕೆ ಸರಿಯಾಗಿ ತಂದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ಶರೀರವನ್ನ ಬಿಟ್ಟು ಹೋಗುವುದಕ್ಕಾಗಿ ನಿನ್ನ ಅಪ್ಪಣೆಯನ್ನ ಕೇಳ್ತಾ ಇದ್ದೇನೆ ಅಪ್ಪ. ಕೊಡು ಎನ್ನ ತರಳ ಭಸ್ಮಾಸುರ ಬರಿದೆ ದುಃಖಿ ತರಳ ಭಸ್ಮಾಸುರ ಬರಿದೆ ದುಃಖಿ ಪೋದೆ ಹರಣ ತ್ಯಜಿಸದಿರು ಸ್ಥಿರ ಭಕ್ತಿ